ಸ್ನೇಹಿತರೆ, ಒಮ್ಮೆ ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಜೇಬ್ನಲ್ಲಿ ಕೇವಲ ಇರೋದು 100 ರೂಪಾಯಿ. ಆದರೆ ಈ ದೇಶಕ್ಕೆ ಹೋದ ತಕ್ಷಣ ಆ 100 ರೂಪಾಯಿ 30,000 ರೂಪಾಯಿ ಬದಲಾಗುತ್ತೆ. ನೀವು ರಾತ್ರೋರಾತ್ರಿ ಲಕ್ಷಾಧಿಪತಿಯಾಗಬಹುದು. ಹೌದು, ಅಲ್ಲಿನ ಹುಡುಗಿಯರು ವಿಶ್ವದಲ್ಲೇ ಸುಂದರಿಯರು, ಅಲ್ಲಿನ ಊಟ ವಿಚಿತ್ರವೋ ವಿಚಿತ್ರ. ಅಮೆರಿಕದಂತಹ ದೊಡ್ಡ ರಾಷ್ಟ್ರವನ್ನೇ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿದಂತಹ ಈ ಸಣ್ಣ ದೇಶದ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳುತ್ತೀರಾ. ಹೌದು, ಅದುವೇ ಭಾರತೀಯರ ಪಾಲಿನ ಸ್ವರ್ಗ ಎನಿಸಿಕೊಂಡಿರುವ ವಿಯೆಟ್ನಾಂ. ವಿಯೆಟ್ನಾಂ ಕರೆನ್ಸಿಯನ್ನ ಡಾಂಗ್ ಅಂತ ಕರೆಯುತ್ತಾರೆ. ಭಾರತದ ಕೇವಲ 33 ಪೈಸೆ ಇಲ್ಲಿ ಒಂದು ಡಾಂಗ್ಗೆ ಸಮ. ಅಂದ್ರೆ ನಿಮ್ಮ ಬಳಿ 100 ರೂಪಾಯಿ ಇದ್ದರೆ ಅಲ್ಲಿ 30,000 ಡಾಂಗ್ಗಳ ಒಡೆಯ ನೀವು. ಇಲ್ಲಿ 5 ಲಕ್ಷ ರೂಪಾಯಿ ಕರೆನ್ಸಿ ನೋಟು ಕೂಡ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಅದಕ್ಕೆ ಅಲ್ವಾ ಈ ವರ್ಷದಲ್ಲಿ ಬರೋಬ್ಬರಿ 15 ಲಕ್ಷ ಭಾರತೀಯರು ಇಲ್ಲಿ ವಿಯೆಟ್ನಾಂಗೆ ಹಾರಿದ್ದಾರೆ. ಕೇವಲ 15ರಿಂದ 20,000 ರೂಪಾಯಿಯಲ್ಲಿ ನೀವು ಫ್ಲೈಟ್, ಹೋಟೆಲ್, ಊಟ ಎಲ್ಲವನ್ನ ಮುಗಿಸಿ ರಾಜನಂತೆ ಮೆರೆದು ಇಲ್ಲಿ ಓಡಾಡಿ ವಾಪಸ್ಸು ಬರಬಹುದು. ಹೇಳಬೇಕೆಂದ್ರೆ ಇದು ಥೈಲ್ಯಾಂಡ್ ಗಿಂತ ಅಗ್ಗವಾಗಿದೆ, ಸ್ವಿಟ್ಜರ್ಲ್ಯಾಂಡ್ ಗಿಂತಲೂ ಸುಂದರವಾಗಿದೆ. ವಿಯೆಟ್ನಾಂನ ಆರ್ಥಿಕ ರಾಜಧಾನಿ ಹೋಚಿಮಿನ್ ಸಿಟಿ. ಇದನ್ನ ಮೊದಲು ಸೈಗಾನ್ ಅಂತ ಕರೆಯಲಾಗುತ್ತಿತ್ತು. ಇಲ್ಲಿನ ನೈಟ್ ಲೈಫ್ ಜಗತ್ ಪ್ರಸಿದ್ಧವಾಗಿದೆ. ಆದರೆ ಎಚ್ಚರ, ಇಲ್ಲಿನ ಗಲ್ಲಿ ಗಲ್ಲಿಗಳಲ್ಲಿ ನಿಮಗೆ ಒಂದು ಮಾಯಾ ಲೋಕವೇ ಕಾಣಿಸಿಕೊಳ್ಳುತ್ತದೆ. ವಿಯೆಟ್ನಾಂನಲ್ಲಿ ವೇಶ್ಯಾವೃತ್ತಿ ಕಾನೂನುಬದ್ಧವಾಗಿಲ್ಲ, ಆದರೆ ಇಲ್ಲಿ ಇದು ರಹಸ್ಯವಾಗಿ ಅಲ್ಲ, ಬಹಿರಂಗವಾಗಿಯೇ ನಡೆಯುತ್ತದೆ. ಮಸಾಜ್ ಪಾರ್ಲರ್ಗಳು ಅಥವಾ ಹೇರ್ ಸಲೂನ್ಗಳ ಹೆಸರಿನಲ್ಲಿ ದೊಡ್ಡ ದಂಧೆ ಇಲ್ಲಿ ನಡೆಯುತ್ತದೆ. ಒಂದು ಸರ್ವೆ ಪ್ರಕಾರ ಇಲ್ಲಿನ ಉದ್ಯಮ ಬರೋಬ್ಬರಿ $80 ಮಿಲಿಯನ್ ಗಷ್ಟು ದೊಡ್ಡದಾಗಿದೆ. ಇಲ್ಲಿನ ಸುಂದರಿಯರು ಪ್ರವಾಸಿಗರನ್ನ ಸೆಳೆಯಲು ಏನೆಲ್ಲ ಮಾಡ್ತಾರೆ ಅನ್ನೋದು ಕೇಳಿದ್ರೆ ನೀವು ಕೂಡ ಆಶ್ಚರ್ಯಚಕಿತರಾಗುತ್ತೀರಾ. ವಿಯೆಟ್ನಾಂನ ಹೋಚಿಮಿನ್ ಸಿಟಿ ಅಥವಾ ಹನೋಯ್ ಅಂತಹ ನಗರಗಳಲ್ಲಿ ಗಲ್ಲಿಗಳಲ್ಲಿ ನಡೆಯುತ್ತಾ ಹೋದ್ರೆ ರಸ್ತೆಯ ಇಕ್ಕಳಲ್ಲಿ ಸಾಲು ಸಾಲಾಗಿ ಹೇರ್ ಸಲೂನ್ ಅಥವಾ ಮಸಾಜ್ ಅಂಡ್ ಸ್ಪಾ ಎಂಬ ಬೋರ್ಡ್ಗಳು ಕಂಡೇ ಕಾಣುತ್ತವೆ. ಆದ್ರೆ ಇವು ಸಾಮಾನ್ಯ ಸಲೂನ್ಗಳಲ್ಲ, ಮಸಾಜ್ ಪಾರ್ಲರ್ಗಳಲ್ಲ. ಇವುಗಳ ಒಳಗೆ ನೀವು ಕಾಲಿಟ್ಟರೆ ಕತ್ತರಿಕೆ, ಬಾಚಣಿಕೆ ಅಂತ ಅಥವಾ ದೊಡ್ಡ ಮಿರರ್ಗಳು ಕಾಣ್ತವೆ ಅಂತ ನೀವು ನಂಬಿಕೊಂಡಿದ್ರೆ ತಪ್ಪು. ಆದ್ರೆ ಒಳಗೆ ಹೋದ್ರೆ ನಿಗೂಢತೆ ಇದ್ದೇ ಇರುತ್ತದೆ. ಈ ಸಲೂನ್ಗಳ ಹೊರಗಡೆ ಗಾಜಿನ ಕಿಟಕಿಗಳಿರುತ್ತವೆ. ಅಲ್ಲಿ ಗುಲಾಬಿ ಅಥವಾ ಕೆಂಪು ಬಣ್ಣದ ಮುಸುಕಾದ ನೈಲಾನ್ ಲೈಟ್ಗಳು ಉರಿಯುತ್ತಿರುತ್ತವೆ. ಈ ಬೆಳಕಿನಲ್ಲಿ 10 ಯುವತಿಯರು ಅತ್ಯಂತ ದುಬಾರಿ ಮತ್ತು ಆಕರ್ಷಕ ಉಡುಪುಗಳನ್ನು ಧರಿಸಿ ಫ್ಯಾಷನ್ ಶೋಗೆ ಸಿದ್ಧರಾದಂತೆ ಅರೆಬತ್ತಲೆಯಾಗಿ ಇಲ್ಲಿ ಸಾಲಾಗಿ ಕುಳಿತುಕೊಂಡಿರುತ್ತಾರೆ. ಅವರು ನೀಡುವ ಸ್ಮಿತಹಾಸ ಮತ್ತು ಸನ್ನೆಗಳು ನಿಮ್ಮನ್ನ ಬೇರೆಯದೇ ಲೋಕಕ್ಕೆ ಆಹ್ವಾನಿಸಿದಂತೆ ಇರುತ್ತದೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಇವರು ಮಸಾಜ್ ಎಂಬ ಮುಖವಾಡ ಬಳಸುತ್ತಾರೆ. ಒಳಗಡೆ ಒಂದೆರಡು ಕನ್ನಡಿ ಮತ್ತು ಕುರ್ಚಿಗಳಿರುತ್ತವೆ ನಿಜ, ಆದ್ರೆ ಅಲ್ಲಿ ನೀವು ಕುಳಿತ ತಕ್ಷಣ ಹೇರ್ ಕಟ್ ಗಿಂತ ಹೆಚ್ಚಾಗಿ ಸ್ಪೆಷಲ್ ಮಸಾಜ್ ಅಥವಾ ಲೇಡಿ ಸರ್ವಿಸ್ ಬೇಕೆ ಅಂತ ನಿಮ್ಮ ಕಿವಿಯಲ್ಲಿ ಅವರು ಪಿಸಿಗುಟ್ಟುತ್ತಾರೆ. ಅಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರವು ಕಣ್ಣಿನ ಸನ್ನೆ ಮತ್ತು ಕೋಡ್ ವರ್ಡ್ಸ್ ಗಳಲ್ಲೇ ನಡೆದು ಹೋಗುತ್ತದೆ. ಈ ಸಣ್ಣ ಸಲೂನ್ಗಳ ಒಳಗೆ ಹೋದ್ರೆ ಅಲ್ಲಿ ಕಾಣದಂತಹ ರಹಸ್ಯ ಬಾಗಿಲುಗಳು ಓಪನ್ ಆಗುತ್ತವೆ. ಈ ಬಾಗಿಲುಗಳು ನೆಲಮಾಡಿಯ ಕೋಣೆಗೆ ಅಥವಾ ಕಟ್ಟಡದ ಮೇಲಿನ ರಹಸ್ಯ ರೂಮುಗಳಿಗೆ ದಾರಿ ಮಾಡಿಕೊಡುತ್ತವೆ. ಈ ಕೋಣೆಗಳು ಹೊರಗಿನ ಜಗತ್ತಿಗೆ ಸಂಪೂರ್ಣವಾಗಿ ಕತ್ತಲೆ ಆಗಿರುತ್ತವೆ. ಒಮ್ಮೆ ಗ್ರಾಹಕರು ಒಳಗೆ ಹೋದರೆ ಹೊರಗಿನಿಂದ ಆ ಸಲೂನ್ ಸಾಮಾನ್ಯವಾದ ಅಂಗಡಿಯಂತೆ ಕಾಣಿಸುತ್ತದೆ. ಆದರೆ ಒಳಗೆ $10 ಮಿಲಿಯನ್ ಮೌಲ್ಯದ ಕರಾಳ ದಂಧೆ ಸದ್ದಿಲ್ಲದೆ ನಡೆಯುತ್ತಾನೆ ಇರುತ್ತದೆ. ವಿಯೆಟ್ನಾಂನಲ್ಲಿ ಹಾವಿನ ರಕ್ತವನ್ನ ವೈನ್ ಜೊತೆ ಸೇರಿಸಿ ಬೆರೆಸಿ ಕುಡಿಯುವುದು ಶಕ್ತಿಯ ಸಂಕೇತ ಅಂತ ನಂಬುತ್ತಾರೆ. ವಿಯೆಟ್ನಾಂಗೆ ಹೋದರೆ ಬರೀ ಸುಂದರ ಜಾಗಗಳಷ್ಟೇ ಅಲ್ಲ, ವಿಚಿತ್ರ ಆಹಾರ ಪದ್ಧತಿಯನ್ನು ಕೂಡ ನೀವು ನೋಡಬಹುದಾಗಿದೆ. ಇಲ್ಲಿನ ಜನರು ಚೇಳು, ಜೇಡ, ಏಡಿ ಮಾತ್ರವಲ್ಲ, ನಾಯಿಯ ಮಾಂಸವನ್ನು ಕೂಡ ತಿನ್ನುತ್ತಾರೆ. ಇಲ್ಲಿನ ಮಾರ್ಕೆಟ್ ನಲ್ಲಿ ದೊಡ್ಡ ದೊಡ್ಡ ಹಲ್ಲಿಗಳನ್ನ ಮಾರಾಟಕ್ಕೆ ಇಟ್ಟಿರುವುದನ್ನ ನೀವು ಕಾಣಬಹುದು. ಆದರೆ ಇವೆಲ್ಲದರ ನಡುವೆ ಇಡೀ ವಿಶ್ವಕ್ಕೆ ಇಷ್ಟವಾದ ಒಂದು ಅದ್ಭುತ ಕೂಡ ಇದೆ. ಅದುವೇ ವಿಯೆಟ್ನಾಂ ಕಾಫಿ. ಬ್ರೆಜಿಲ್ ಬಿಟ್ಟರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ವಿಯೆಟ್ನಾಂ ಆಗಿದೆ. ಇಲ್ಲಿನ ಎಗ್ ಕಾಫಿ ಒಮ್ಮೆ ಕುಡಿದರೆ ನೀವು ಅದರ ರುಚಿ ಜನ್ಮವಿಡೀ ಮರೆಯೋದಿಲ್ಲ. ವಿಯೆಟ್ನಾಂ ಜನರು ಬೆಕ್ಕಿನ ಮಾಂಸವನ್ನ ಕೂಡ ತಿನ್ನುತ್ತಾರೆ. ಯಾಕಂದ್ರೆ ಇದನ್ನ ಅವರು ಲಿಟಲ್ ಟೈಗರ್ ಅಂತ ಕರೆಯುತ್ತಾರೆ. ಇದನ್ನ ತಿನ್ನುವುದರಿಂದ ಟೈಗರ್ ಹಾಗೆ ಶಕ್ತಿ ಬರುತ್ತದೆ ಅನ್ನುವುದು ಇವರ ನಂಬಿಕೆ. ವಿಯೆಟ್ನಾಂ ವಿಶ್ವದ ಅತಿ ದೊಡ್ಡ ಗೋಡಂಬಿ ಅಂದ್ರೆ ಕ್ಯಾಶ್ಯೂ ರಫ್ತುದಾರ ದೇಶ ಕೂಡ ಆಗಿದೆ. ಮೈಸನ್ ದೇವಾಲಯ, ಹೌದು, ಇದು ವಿಯೆಟ್ನಾಂನ ಪ್ರಸಿದ್ಧ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿನ ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿವೆ. ಭಾರತದ ದೇವಾಲಯಗಳಂತೆ ಇಲ್ಲಿಯೂ ಶಿವಲಿಂಗ ಮತ್ತು ಶಿವನ ವಿವಿಧ ರೂಪದ ಕೆತ್ತನೆಗಳನ್ನು ನೀವು ಕಾಣಬಹುದಾಗಿದೆ. ಇಲ್ಲಿನ ಹಿಂದೂ ಧರ್ಮವನ್ನ ಚಮ್ ಹಿಂದೂ ಧರ್ಮ ಎಂದು ಕರೆಯುತ್ತಾರೆ. ಭಾರತದ ರಾಮಾಯಣವನ್ನ ವಿಯೆಟ್ನಾಂನಲ್ಲಿ ರಿಮನ್ ಎಂದು ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಅಲ್ಲಿನ ಕಲೆ, ನೃತ್ಯ ಮತ್ತು ನಾಟಕಗಳಲ್ಲಿ ರಾಮನ ಕಥೆಯನ್ನ ವಿಶಿಷ್ಟವಾಗಿ ಚಿತ್ರಿಸಲಾಗಿದೆ. ಅಲ್ಲಿನ ಶಿಲ್ಪಕಲೆಗಳಲ್ಲಿ ಹನುಮ ಮತ್ತು ರಾಮನ ಚಿತ್ರವನ್ನು ಇಂದಿಗೂ ನೀವು ಕಾಣಬಹುದಾಗಿದೆ. ಇಲ್ಲಿನ ಸ್ಟ್ರೀಟ್ ಫುಡ್ ಜಗತ್ತಿನಲ್ಲೇ ಅತ್ಯಂತ ಅಗ್ಗ ಮತ್ತು ರುಚಿಕರ
ಮತ್ತು ವಿಚಿತ್ರ. ಚೇಳುಗಳನ್ನ ಎಣ್ಣೆಯಲ್ಲಿ ಹುರಿದು ಸ್ನಾಕ್ ಆಗಿ ಇಲ್ಲಿ ತಿನ್ನುತ್ತಾರೆ. ವಿಯೆಟ್ನಾಂನಲ್ಲಿ ನ್ಯೂಯಾರ್ಕ್ ಮಾಮ್ ಎನ್ನುವ ಮೀನಿನ ಸಾಸ್ ಇಲ್ಲದೆ ಯಾವುದೇ ಅಡಿಗೆ ಕೂಡ ಇಲ್ಲಿ ಪೂರ್ಣವಾಗುವುದಿಲ್ಲ. ಇಲ್ಲಿನ ಜನರು ಹಂದಿಯ ರಕ್ತದಿಂದ ಮಾಡಿದ ಪುಡ್ಡಿಂಗ್ ಅನ್ನ ಕೂಡ ತಿನ್ನುತ್ತಾರೆ. ಯಾವ ರೀತಿ ಇಲ್ಲಿ ಭಾರತದಲ್ಲಿ ಚಿಕನ್ ಅನ್ನ ಫ್ರೈ ಮಾಡಿ ತಿನ್ನುತ್ತಾರೋ ಕಪ್ಪೆಗಳನ್ನ ಫ್ರೈ ಮಾಡಿ ತಿನ್ನುವುದು ತುಂಬಾನೇ ಕಾಮನ್. ವಿಯೆಟ್ನಾಂನಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಮೋಟಾರ್ ಬೈಕ್ ಗಳೇ ಜಾಸ್ತಿ ಇದೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿ ರಸ್ತೆ ದಾಟುವುದು ಒಂದು ದೊಡ್ಡ ಸಾಹಸ. ವಾಹನಗಳು ನಿಲ್ಲುವುದಿಲ್ಲ. ನೀವೇ ಧೈರ್ಯ ಮಾಡಿ ಮುನ್ನುಗ್ಗಬೇಕು. ಆಗ ಮಾತ್ರ ನೀವು ರಸ್ತೆಯನ್ನ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅನ್ನ ದಾಟಬಹುದು. ವಿಯೆಟ್ನಾಂನಲ್ಲಿ ಲವ್ ಮಾರ್ಕೆಟ್ ಅನ್ನೋ ಒಂದು ವಿಚಿತ್ರವಾದಂತಹ ಮಾರುಕಟ್ಟೆ ಇದೆ. ಇಲ್ಲಿ ನಿಜಕ್ಕೂ ಪ್ರೀತಿಯು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತದೆ. ಇದು ವಿಯೆಟ್ನಾಂನ ಅತ್ಯಂತ ವಿಚಿತ್ರ ಮತ್ತು ಸುಂದರವಾದಂತಹ ಮಾರುಕಟ್ಟೆ. ಇದು ಉತ್ತರ ವಿಯೆಟ್ನಾಂನ ಸಾಪಾ ಎಂಬ ಪದ್ಧತಿಯಲ್ಲಿ ಬರುತ್ತದೆ. ದೂರ ದೂರದ ಪಟ್ಟಣಗಳಿಂದ ಹಳ್ಳಿಗಳಿಂದ ಬರುವ ಯುವಕರು ಮತ್ತು ಯುವತಿಯರು ಇಲ್ಲಿ ಪರಸ್ಪರ ಭೇಟಿಯಾಗುತ್ತಾರೆ. ಯುವಕರು ಕೊಳಲನ್ನ ನುಡಿಸಿ ತಮ್ಮ ಬಾಡಿಯನ್ನ ತೋರಿಸಿ ಅಥವಾ ಹಾಡು ಹಾಡಿ ಅಥವಾ ತಮ್ಮ ಯಾವುದೋ ಒಂದು ಕಲೆಯನ್ನ ತೋರಿಸಿ ಯುವತಿಯರನ್ನ ಸೆಳೆದ ಯುವತಿಯರು ತಮ್ಮ ಬಾಡಿಯ ವಿವಿಧ ಭಂಗಿಗಳನ್ನ ತೋರಿಸಿ ಹಾಗೂ ನೃತ್ಯವನ್ನ ಮಾಡಿ ಮತ್ತು ಮುಗುಳ್ನೆಯ ಮೂಲಕವೇ ಹುಡುಗರನ್ನ ಇಲ್ಲಿ ಪಟಾಯಿಸುವ ಕೆಲಸವನ್ನ ಮಾಡುತ್ತಾರೆ. ಅಷ್ಟೇ ಯಾಕೆ ವಿಶೇಷವೇನೆಂದರೆ ಆಗಲೇ ಮದುವೆ ಆದವರು ಕೂಡ ಇಲ್ಲಿ ಬಂದು ತಮ್ಮ ಹಳೆಯ ಪ್ರೇಮಿಯನ್ನ ಭೇಟಿಯಾಗಲು ಕೂಡ ಅವಕಾಶವಿರುತ್ತದೆ. ಇದನ್ನ ಸಮಾಜವು ದಾಂಪತ್ಯ ದ್ರೋಹ ಎಂದು ನೋಡದೆ ಹಳೆಯ ನೆನಪುಗಳ ಗೌರವ ಎಂದು ಇಲ್ಲಿ ಭಾವಿಸಲಾಗುತ್ತದೆ. ಅಂದ್ರೆ ನೀವು ಇಲ್ಲಿ ನಿಮ್ಮ ಹಳೆಯ ಡೌಗಳನ್ನ ಅಂದ್ರೆ ನಿಮ್ಮ ಹಳೆಯ ಪ್ರೇಮಿಗಳನ್ನ ಬಂದು ಭೇಟಿಯಾಗಬಹುದು. ಇಂಥ ಸಂಪ್ರದಾಯ ನಮ್ಮ ಭಾರತದಲ್ಲಿ ಏನಾದರೂ ಬಂದ್ರೆ ಮುಗದೆ ಹೋಯ್ತು. ಯಾವ ಒಂದು ಮದುವೆ ಕೂಡ ನಿಲ್ಲಲು ಸಾಧ್ಯವಿಲ್ಲ ಅಂತ ನಾವು ಭಾವಿಸೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಹಾಕಬಹುದು. ಇನ್ನೊಂದು ವಿಚಿತ್ರವೇನೆಂದ್ರೆ ಇಲ್ಲಿ ಟೂ ವೀಲರ್ಸ್ ಗಳಂದ್ರೆ ಜನರಿಗೆ ಪಂಚಪ್ರಾಣ. ಹೀಗಾಗಿ ಅವರು ಕಾರುಗಳಿಗಿಂತ ಹೆಚ್ಚಾಗಿ ಸ್ಕೂಟರ್ ಗಳನ್ನ ಬಳಸಲು ಹೆಚ್ಚಿಗೆ ಇಷ್ಟಪಡುತ್ತಾರೆ. ಹೀಗಾಗಿ ನೀವು ಸ್ಕೂಟರ್ ಗಳ ಮೇಲೆ ಒಂದು ಇಡೀ ಕುಟುಂಬ ಅಂದ್ರೆ 4 ರಿಂದ 5 ಜನ ಪ್ರಯಾಣ ಮಾಡುವುದನ್ನ ನೀವು ಸಾಮಾನ್ಯವಾಗಿ ಇಲ್ಲಿ ನೋಡಬಹುದು. ಸ್ಕೂಟರ್ ಮೇಲೆ ದೊಡ್ಡ ಫ್ರಿಡ್ಜ್ ಅಥವಾ ಲೈವ್ ಹಂದಿಗಳನ್ನ ಸಾಗಿಸುವುದನ್ನ ಇಲ್ಲಿ ನೀವು ನೋಡಬಹುದಾಗಿದೆ. ಹನೋಯ್ ನಗರದಲ್ಲಿ ರೈಲುಗಳು ಮನೆಗಳ ತೀರಾ ಹತ್ತಿರದಿಂದ ಪಾಸ್ ಆಗಿ ಹೋಗುತ್ತವೆ. ಒಮ್ಮೆ ರೈಲು ಪಾಸ್ ಆದ್ರೆ ಇಲ್ಲಿ ದೊಡ್ಡದೊಂದು ಮಾರುಕಟ್ಟೆಯೇ ಸಜ್ಜಾಗಿರುತ್ತದೆ. ಹೆಚ್ಚಾಗಿ ಜನರು ಇಲ್ಲಿ ರೈಲ್ವೆ ಹಳಿಗಳ ಮೇಲೆಯೇ ತಮ್ಮ ತರಕಾರಿಗಳನ್ನ ಕಾಯಿ ಪಲ್ಯಗಳನ್ನ ಹಾಗೂ ಹಣ್ಣು ಹಂಪಲುಗಳನ್ನ ಅಥವಾ ದೊಡ್ಡ ಮಾರುಕಟ್ಟೆಯನ್ನೇ ಇಲ್ಲಿ ರೆಡಿ ಮಾಡಿ ಮಾರುತ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಜನರು ತಮ್ಮ ಪೂರ್ವಜರ ಫೋಟೋಗಳನ್ನ ಮನೆಯ ಮುಖ್ಯ ಜಾಗಕ್ಕಿಟ್ಟು ಪೂಜಿಸುತ್ತಾರೆ. ವಿಯೆಟ್ನಾಂನಲ್ಲಿ ಮರಣದ ನಂತರವೂ ಶವವನ್ನ ಹೂತು ಕೆಲವು ವರ್ಷಗಳ ನಂತರ ಅದನ್ನ ಮತ್ತೆ ತೆಗೆದು ಮೂಳೆಗಳನ್ನ ಶುದ್ಧಗೊಳಿಸಿ ಮರುಹುಳುವ ಸಂಪ್ರದಾಯ ಇಲ್ಲಿ ನೀವು ನೋಡಬಹುದಾಗಿದೆ. ಶವ ಸಂಸ್ಕಾರದ ವೇಳೆಯಲ್ಲಿ ಜನರು ಇಲ್ಲಿ ಅಳುವ ಹಾಗಿಲ್ಲ. ಎಲ್ಲರೂ ಸಂತೋಷದಿಂದ ಕುಣಿಯುತ್ತಾ ಕುಡಿಯುತ್ತಾ ನಗುತ್ತಾನೆ ಸತ್ತ ವ್ಯಕ್ತಿಯನ್ನ ಬೀಳ್ಕೊಡುತ್ತಾರೆ. ಇಲ್ಲಿ ಪ್ರೀತಿ ವ್ಯಕ್ತಪಡಿಸಲು ಸಾರ್ವಜನಿಕವಾಗಿ ಅಪ್ಪಿಕೊಳ್ಳುವುದು ಅಥವಾ ಮುತ್ತು ಕೊಡುವುದು ಅಸಭ್ಯ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಅತಿ ದೊಡ್ಡ ಗುಹೆ ಸನ್ ಡೋಂಗ್ ವಿಯೆಟ್ನಾಂನಲ್ಲಿದೆ. ಇಲ್ಲಿನ ನದಿಗಳಲ್ಲಿ ತೇಲುವ ಮಾರುಕಟ್ಟೆಗಳು ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ಗಳು ತುಂಬಾನೇ ಸುಂದರ ಅಥವಾ ತುಂಬಾನೇ ಕಾಮನ್ ಆಗಿರುತ್ತವೆ. ವಿಯೆಟ್ನಾಂನಲ್ಲಿ ವಿಚಿತ್ರವಾಗಿರುವಂತಹ ಹಾವಿನ ಗ್ರಾಮ ಅಂದ್ರೆ ಸ್ನೇಕ್ ವಿಲೇಜ್ ಕೂಡ ಇದೆ. ಇಲ್ಲಿ ನೀವು ನೂರಾರು ತರದ ಹಾವುಗಳನ್ನ ನೋಡಬಹುದಾಗಿದೆ. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಜನರು ಭೂಮಿಯ ಅಡಿಯಲ್ಲಿ 250 ಕಿಲೋಮೀಟರ್ ಉದ್ದದ ಸುರಂಗವನ್ನ ಅಂದ್ರೆ ಕೂಚಿ ಟನಲ್ ಅನ್ನ ಕೊರೆದಿದ್ದರು. ವಿಯೆಟ್ನಾಂ 1000 ವರ್ಷಗಳ ಕಾಲ ಚೈನಾದ ಆಳ್ವಿಕೆಯಲ್ಲಿತ್ತು. ಇಲ್ಲಿನ ಕರೆನ್ಸಿ ನೋಟುಗಳನ್ನ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನಿಂದ ಮಾಡಲ್ಪಟ್ಟಿವೆ. ನೀರಿನಲ್ಲಿ ನೆನೆದರೂ ಕೂಡ ಇವು ಹಾಳಾಗುವುದಿಲ್ಲ. ಇಲ್ಲಿನ ಹೆಚ್ಚಿನ ಮಾರುಕಟ್ಟೆಯಲ್ಲಿ ಮಹಿಳೆಯರೇ ವ್ಯಾಪಾರವನ್ನ ನಿಯಂತ್ರಿಸುತ್ತಾರೆ. ಇನ್ನೊಂದು ವಿಚಿತ್ರ ಏನಂದ್ರೆ ಇಲ್ಲಿಯ ಜನರು ಮಧ್ಯಾಹ್ನ ಊಟದ ನಂತರ 12 ರಿಂದ 1 ಗಂಟೆ ನಡುವೆ ಕಡ್ಡಾಯವಾಗಿ ನಿದ್ರೆಯನ್ನ ಮಾಡಿಯೇ ಮಾಡುತ್ತಾರೆ. ಅಂದ ಹಾಗೆ ವಿಯೆಟ್ನಾಂನ ರಾಷ್ಟ್ರೀಯ ಪ್ರಾಣಿ ವಾಟರ್ ಬಫೆಲೋ ಅಂದ್ರೆ ಎಮ್ಮೆ ಆಗಿದೆ. ವಿಯೆಟ್ನಾಂನಲ್ಲಿ ಹಣ್ಣುಗಳ ಮೇಲೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ತಿನ್ನುತ್ತಾರೆ. ವಿಯೆಟ್ನಾಂ ಜನರು ತಮ್ಮ ವಯಸ್ಸನ್ನ ಹೇಳುವಾಗ ತಾಯಿಯ ಗರ್ಭದಲ್ಲಿದ್ದ ಸಮಯವನ್ನ ಸೇರಿಸಿ ತಮ್ಮ ವಯಸ್ಸನ್ನ ಹೇಳುತ್ತಾರೆ. ಅಂದ್ರೆ 9 ತಿಂಗಳನ್ನ ಅವರು ಕೂಡ ಅದರಲ್ಲಿ ಕೂಡಿಸುತ್ತಾರೆ. ಇಲ್ಲಿನ ಜನರಿಗೆ ಲಾಟರಿ ಮೇಲೆ ತುಂಬಾ ನಂಬಿಕೆ. ಅಂದ ಹಾಗೆ ವಿಯೆಟ್ನಾಂ ಪ್ರವಾಸಿಗರಿಗೆ ಅತ್ಯಂತ ಸುರಕ್ಷಿತ ವಾತಾವರಣ ಕೂಡ ಇದೆ. ವಿಯೆಟ್ನಾಂನ ರಾಜಧಾನಿ ಹನೋಯಿಯಲ್ಲಿ 1000 ವರ್ಷಗಳ ಹಳೆಯ 1 ಪಿಲ್ಲರ್ ಪಗೋಡಾ ಎಂಬ ಅದ್ಭುತ ದೇವಸ್ಥಾನವಿದೆ. ರಾಜನೊಬ್ಬನ ಕನಸಿನಲ್ಲಿ ಕಂಡಂತೆ ಈ ಮಂದಿರವನ್ನ ಕೇವಲ 1 ಕಂಬದ ಮೇಲೆ ಇಲ್ಲಿ ನಿರ್ಮಿಸಲಾಗಿದೆ.
ನೀವು ಸಾಹಸಿಗಳಾಗಿದ್ದರೆ ಫಾಂಗ್ನ ಗುಹೆಗಳಿಗೆ ಹೋಗಲೇಬೇಕು. ಇದು 4 ಕೋಟಿ ವರ್ಷಗಳಷ್ಟು ಹಳೆಯ ಗುಹೆಯಾಗಿದೆ. ಇಲ್ಲಿನ ದೃಶ್ಯಗಳು ನೋಡಿದರೆ ನೀವು ಯಾವುದೋ ಒಂದು ಬೇರೆ ಗ್ರಹಕ್ಕೆ ಬಂದಿದ್ದೀರಾ ಅನ್ನೋ ಅನುಭವ ಆಗುತ್ತದೆ. ಬೋಟ್ ನಲ್ಲಿ ಗುಹೆಯೊಳಗೆ ಹೋಗುವುದು ಒಂಥರ ರೋಚಕ ಅನುಭವನೇ ಅಂತ ಹೇಳಬಹುದು. ಅಲ್ಲಿನ ಇನ್ನೊಂದು ಪ್ರಸಿದ್ಧ ಪ್ರವಾಸಿ ಸ್ಥಳ ಅದುವೇ ಗೋಲ್ಡನ್ ಬ್ರಿಡ್ಜ್. ಇದನ್ನ ದೇವರ ಕೈಯಲ್ಲಿರುವ ಸೇತುವೆ ಅಂತ ಕರೆಯುತ್ತಾರೆ. ಸಮುದ್ರ ಮಟ್ಟದಿಂದ ಸುಮಾರು 4500 ಅಡಿ ಎತ್ತರದಲ್ಲಿರುವ ಬಾನಾ ಹಿಲ್ಸ್ ರೆಸಾರ್ಟ್ ನಲ್ಲಿ ಈ ಸೇತುವೆ ಇದೆ. ಇದರ ಹೆಸರು ಕೌವಾಂಗ್ ಅಂದರೆ ಗೋಲ್ಡನ್ ಬ್ರಿಡ್ಜ್ ಎಂದರ್ಥ. ದೂರದಿಂದ ನೋಡಿದರೆ ಆಕಾಶದಿಂದ 2 ದೈತ್ಯಾಕಾರದ ಕೈಗಳು ಒಂದು ಚಿನ್ನದ ಬಣ್ಣದ ಸೇತುವೆಯನ್ನ ಹಿಡಿದುಕೊಂಡಂತೆ ಕಾಣುತ್ತದೆ. ಇದನ್ನ ದೇವರ ಕೈಗಳು ಅಂದ್ರೆ ಹ್ಯಾಂಡ್ಸ್ ಆಫ್ ಗಾಡ್ ಎಂದೇ ಕರೆಯುತ್ತಾರೆ. ಈ ಕೈಗಳು ಕಲ್ಲಿನಿಂದ ಮಾಡಲ್ಪಟ್ಟಿವೆ ಅಂತ ನೀವು ಅಂದುಕೊಂಡರೆ ಅದು ತಪ್ಪು. ಇವುಗಳನ್ನ ಫೈಬರ್ ಗ್ಲಾಸ್ ಮತ್ತು ಸ್ಟೀಲ್ ಬಳಸಿ ನಿರ್ಮಿಸಲಾಗಿದೆ. ಆದರೆ ನೋಡಲು ಸಾವಿರಾರು ವರ್ಷ ಹಳೆಯ ಕಲ್ಲಿನ ಶಿಲ್ಪಗಳಂತೆ ಇದು ಕಾಣಿಸುತ್ತದೆ. ಅಂದ ಹಾಗೆ ವಿಯೆಟ್ನಾಂನಲ್ಲಿ ಸಲಿಂಗಕಾಮಿಗಳ ಬಗ್ಗೆ ಹೆಚ್ಚಿನ ಗೌರವ ಇದೆ. ಇಲ್ಲಿ ನೀವು ಗೇ ಮ್ಯಾರೇಜ್ ಮತ್ತು ಲೆಸ್ಬಿಯನ್ ಮ್ಯಾರೇಜ್ ಅನ್ನ ಕೂಡ ನೋಡಬಹುದಾಗಿದೆ. ಇಲ್ಲಿ ನೀವು ಓಪನ್ ಆಗಿ ಈ ರೀತಿಯ ವಿಚಿತ್ರ ಸಂಪ್ರದಾಯವನ್ನು ನೀವು ಕಾಣಬಹುದಾಗಿದೆ. ವಿಯೆಟ್ನಾಂನ ಹಳೆಯ ಸಂಪ್ರದಾಯ ಪ್ರಕಾರ ನವದಂಪತಿಗಳು ಮೊದಲ ರಾತ್ರಿಯ ಹಾಸಿಗೆಯನ್ನು ಯಾರು ಬೇಕಾದರೂ ಸಿದ್ಧಪಡಿಸುವಂತಿಲ್ಲ. ಹೆಚ್ಚು ಮಕ್ಕಳನ್ನ ಹೊಂದಿರುವ, ಸುಖಿ ಸಂಸಾರ ನಡೆಸುತ್ತಿರುವ ಮತ್ತು ಸಮಾಜದಲ್ಲಿ ಗೌರವ ಇರುವ ಒಬ್ಬ ಮಹಿಳೆ ಮಾತ್ರ ಹಾಸಿಗೆ ಸಿದ್ಧಪಡಿಸಲು ಅವಕಾಶವಿರುತ್ತದೆ. ಯಾಕೆ ಹೀಗೆ ಮಾಡುತ್ತಾರೆ ಅಂದ್ರೆ ಈ ದಂಪತಿಗಳಿಗೆ ಬೇಗ ಮಕ್ಕಳಾಗುತ್ತಾರೆ ಮತ್ತು ಅವರ ಜೀವನ ಸುಖಮಯವಾಗುತ್ತದೆ ಅನ್ನುವ ನಂಬಿಕೆ ಇರುತ್ತದೆ. ವಿಯೆಟ್ನಾಂನಲ್ಲಿ ಮದುವೆಯ ಮೊದಲ ರಾತ್ರಿಯ ನಂತರ ವಧು ಕನ್ಯೆಯಾಗಿದ್ದಳು ಎಂಬುದನ್ನ ಸಾಬೀತುಪಡಿಸಲು ಬಿಳಿ ಬಟ್ಟೆಯ ಮೇಲೆ ರಕ್ತದ ಕಲೆಗಳನ್ನ ಹುಡುಕುವ ಪದ್ಧತಿ ಇತ್ತು. ಒಂದು ವೇಳೆ ಕಲೆಗಳು ಇಲ್ಲದಿದ್ದರೆ ಆ ವಧುವಿನ ಕುಟುಂಬಕ್ಕೆ ದೊಡ್ಡ ಅವಮಾನ ಅಂತ ಇಲ್ಲಿ ಪರಿಗಣಿಸಲಾಗುತ್ತಿತ್ತು. ಆದರೆ ಇಂದಿನ ಆಧುನಿಕ ವಿಯೆಟ್ನಾಂನಲ್ಲಿ ಈ ಪದ್ಧತಿ ಬಹುತೇಕ ಮಾಯವಾಗಿ ಹೋಗಿದೆ. ಹೌದು ಸ್ನೇಹಿತರೆ, ಇಂತಹ ವಿಚಿತ್ರವಾದಂತಹ ಸಂಪ್ರದಾಯ, ವಿಚಿತ್ರವಾದಂತಹ ಆಹಾರ ಪದ್ಧತಿಯನ್ನ ಹೊಂದಿರುವಂತಹ ಈ ವಿಯೆಟ್ನಾಂ ಅನ್ನ ಜೀವನದಲ್ಲಿ ನೀವು ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಅನ್ನುವುದು ನಮ್ಮ ಆಸೆ ಕೂಡ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ.